ಬ್ರೇಕ್ನ ನಂತರ ITV ನ್ಯೂಸ್ಗೆ ಸ್ವಾಗತ. ಮನೆಗಳ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಡಬೇಕೆಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಮಂಜುಳಾ ಹೇಳಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪುರಸಭಾ ಕಾರ್ಯಾಲಯದ ಆವರಣದಲ್ಲಿ ಬ್ಯಾಪ್ಟಿಸ್ಟ್ ಶಾಲಾ ವಿದ್ಯಾರ್ಥಿಗಳು ಹಾಗೂ ಪುರಸಭೆಯ ಸಿಬ್ಬಂದಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಯವರ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಮಲೇರಿಯಾ ಮಾಸಾಚರಣೆಯ ಅಂಗವಾಗಿ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಈಗಾಗಲೇ ನಿಂತ ನೀರಿನಿಂದ ಉತ್ಪತ್ತಿಯಾಗುತ್ತಿರುವ ಲಾರ್ವಾಗಳ ಸಮೀಕ್ಷೆಯನ್ನು ಮುಗಿಸಿದ್ದು ಮಳೆಗಾಲ ಪ್ರಾರಂಭವಾಗುತ್ತಿರುವುದರಿಂದ ಎಲ್ಲೆಂದರಲ್ಲಿ ನೀರು ನಿಲ್ಲುವುದು ಸಹಜವಾಗಿರುತ್ತದೆ. ಎಲ್ಲಿಯೂ ನೀರು ನಿಲ್ಲದಂತೆ ಜನತೆ ಜಾಗೃತಿ ವಹಿಸಬೇಕು. ಮನೆಗಳ ಸಮೀಪದಲ್ಲಿ ಚರಂಡಿಗಳು ಸೇರಿದಂತೆ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಜೂನ್ ತಿಂಗಳು ಪೂರ್ತಿ ಮಲೇರಿಯಾ ಮಾಸಾಚರಣೆಯನ್ನು ಆಚರಣೆ ಮಾಡುತ್ತಿದ್ದು ವಿದ್ಯಾರ್ಥಿಗಳು ಸೇರಿದಂತೆ ಪುರಸಭೆಯ ಸಿಬ್ಬಂದಿಯೊಟ್ಟಿಗೆ ಜನತೆಯಲ್ಲಿ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸವನ್ನ ಮಾಡಲಾಗುತ್ತಿದ್ದು ನಾಗರಿಕರು ಮುಂಜಾಗ್ರತಾ ಕ್ರಮವಾಗಿ ಜ್ವರ ಕಾಣಿಸಿಕೊಂಡ ತಕ್ಷಣ ಸಾರ್ವಜನಿಕ ಆಸ್ಪತ್ರೆಗೆ ಬಂದು ಪರೀಕ್ಷೆಗೊಳಪಡಬೇಕು. ನಾವು ರಕ್ತದ ಮಾದರಿಯನ್ನು ಸಂಗ್ರಹಿಸಿಕೊಂಡು ಉಚಿತವಾಗಿ ರಕ್ತ ಪರೀಕ್ಷೆಯನ್ನು ನಡೆಸುತ್ತೇವೆ. ಅಗತ್ಯವಿದ್ದಲ್ಲಿ ಉಚಿತವಾಗಿಯೇ ಚಿಕಿತ್ಸೆ ನೀಡುತ್ತೇವೆ ಎಂದರು. ಪೂರ್ತಿ ತಿಂಗಳು ಮಲೇರಿಯಾ ಪ್ರೋಗ್ರಾಮ್ ಬಗ್ಗೆ ನಾವು ಸ್ವಲ್ಪ ಹೆಲ್ತ್ ಎಜುಕೇಷನ್ ಕಡೆ ಜಾಸ್ತಿ ಗಮನ ಕೊಡ್ತೀವಿ. ಯಾವ ಕಾರಣದಿಂದ ಬರುತ್ತೆ ಇದು ಮಲೇರಿಯಾ ಫೀಮೇಲ್ ಅನಾಫಿಲಸ್ ಮಸ್ಕಿಟೋ ಕಚ್ಚುವುದರಿಂದ ಅದು ಬರುತ್ತೆ. ಸೊ ಇದು ಈ ಸೊಳ್ಳೆಗಳು ಈ ಗಲೀಜು ನೀರಿನಲ್ಲಿ ಜಾಸ್ತಿ ಉತ್ಪತ್ತಿಯಾಗುತ್ತೆ. ಅದೇ ಇದು ಸೊಳ್ಳೆಯಿಂದ ಬರೋ ಇನ್ನು ಬೇರೆ ಕಾಯಿಲೆಗಳಾದ ಚಿಕನ್ ಗುನ್ಯಾ, ಡೆಂಗು ಅವು ಈಡಿಸ್ ಈಜಿಪ್ಟಿ ಅಂತ ಸೊಳ್ಳೆಯಿಂದ ಬರುತ್ತೆ. ಅದು ಒಳ್ಳೆ ನೀರಿನಲ್ಲಿ ನಿಂತ ನೀರಿನಲ್ಲಿ ಮಲ್ಟಿಪ್ಲೈ ಆಗುವಂಥ ಸೊಳ್ಳೆ. ಬಟ್ ಈ ಮಲೇರಿಯಾ ಗಲೀಜು ನೀರಿಂದ ಬರುವಂಥದ್ದು. ಸೊ ಆದಷ್ಟು ಮನೆ ಸುತ್ತಮುತ್ತ ಸ್ವಚ್ಛತೆಯಿಂದ ನೋಡಿಕೊಂಡ್ರೆ ಕಾಯಿಲೆಯನ್ನು ತಡೆಗಟ್ಟಬಹುದು. ಈ ಸಮಯದಲ್ಲಿ ಪುರಸಭಾಧ್ಯಕ್ಷ ಅನ್ಸೂಯಮ್ಮ, ಮುಖ್ಯಾಧಿಕಾರಿ PS ಮಾರುತಿಶಂಕರ್, ಪುರಸಭಾ ಪರಿಸರ ಅಭಿಯಂತರಿ ಶಶಿಕಲಾ, ಆರೋಗ್ಯ ನಿರೀಕ್ಷಕಿ ಮಂಜುಳಾ ದೇವಿ, ಇಂಜಿನಿಯರ್ ಸರಿತಾ, ಶಾರದಮ್ಮ, ಮಾಜಿ ಸದಸ್ಯ ಸಂಪತ್ ಕುಮಾರ್ ಮೂರ್ತಿ ಮುಂತಾದವರು ಹಾಜರಿದ್ದರು. ಸತೀಶ್, ITV ನ್ಯೂಸ್, ವಿಜಯಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದ ಕೊಂಗಾಡಿಯಪ್ಪ ಕಾಲೇಜಿನ ಆಡಳಿತ ಮಂಡಳಿಯ ದುರ್ವರ್ತನೆ ಹಾಗೂ ಅಧಿಕ ಶುಲ್ಕ ವಸೂಲಿಯನ್ನ ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದೆ. ದೊಡ್ಡಬಳ್ಳಾಪುರ ನಗರದ ಕೊಂಗಾಡಿಯಪ್ಪ ಕಾಲೇಜಿನಲ್ಲಿ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಂದ ಅಧಿಕವಾದ ಶುಲ್ಕವನ್ನ ವಸೂಲಿ ಮಾಡಿಕೊಳ್ಳುತ್ತಿದೆ ಎಂದು ಕನ್ನಡ ಪರ ಸಂಘಟನೆಗಳು ಕಾಲೇಜು ಆಡಳಿತದ ವಿರುದ್ಧ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾತನಾಡಿದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಮಕೃಷ್ಣ, ತಾಲೂಕಿನ ಉತ್ತಮ ಶಿಕ್ಷಣ ಸಂಸ್ಥೆ ಎಂದು ಹೆಸರು ಪಡೆದಿರುವ ಕೊಂಗಾಡಿಯಪ್ಪ ಕಾಲೇಜಿನ ಆಡಳಿತ ಮಂಡಳಿಯ ಕೆಲ ಬೇಜವಾಬ್ದಾರಿಯುತ ಸದಸ್ಯರಿಂದಾಗಿ ಕಾಲೇಜಿನ ಹೆಸರಿಗೆ ಕಳಂಕ ಬರುತ್ತಿದ್ದು ಕೂಡಲೇ ಅಂಥವರನ್ನ ದೂರವಿಡಬೇಕಿದೆ. ಜನಪರ ಹೋರಾಟಗಳನ್ನು ನಡೆಸುವ ಸಂಘಟನೆಗಳ ಕುರಿತಂತೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಈ ಕೂಡಲೇ ಕ್ಷಮೆ ಯಾಚಿಸಬೇಕೆಂದು ಒತ್ತಾಯಿಸಿದರು. ಹಾಗೂ ಈ ವೇಳೆ ಆಡಳಿತ ಮಂಡಳಿಯ ಸದಸ್ಯರ ಉಡಾಫೆ ಮಾತಿನಿಂದ ಕೆರಳಿದ ಪ್ರತಿಭಟನಾಕಾರರು ಸದಸ್ಯರ ವಿರುದ್ಧ ಮಾತಿನ ಚಕಮಕಿ ನಡೆಸಿದ್ದರಲ್ಲದೆ ಆಡಳಿತ ಮಂಡಳಿ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ರು. ಈ ಪ್ರತಿಭಟನೆಯಲ್ಲಿ ಮುಖಂಡರಾದ ನರಸಿಂಹಮೂರ್ತಿ, ಪ್ರಕಾಶ್ ರಾಜು, ಧ್ರುವಕುಮಾರ್, ಸುರೇಶ್ ರಾವ್, ಕೇವಲ್ ರಮೇಶ್, ಮುನೇಶ್ವರ ರಾವ್, ಕರ್ವೆ, ಉಪಾಧ್ಯಕ್ಷ ವೇಣು ಮುಂತಾದವರು ಹಾಜರಿದ್ದರು. ರಿಪೋರ್ಟ್ ITV ನ್ಯೂಸ್, ದೊಡ್ಡಬಳ್ಳಾಪುರ. ಕೋಲಾರಕ್ಕೆ DC ಆಗಿ ರವಿ ಅವರು ಜಿಲ್ಲೆಯಲ್ಲಿ ಹಲವಾರು ಜನಪರ ಕೆಲಸಗಳನ್ನ ಮಾಡಿದ್ದಾರೆ. ಅವರು ಮಾಡಿದಂತಹ ಕೆಲಸಗಳನ್ನ ನೋಡಿ ಮನಸೋತ ಹಲವಾರು ಯುವಕರು ಅವರ ಅಭಿಮಾನಿಗಳಾಗಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಅವರು ಹುಟ್ಟು ಹಬ್ಬದ ಅಂಗವಾಗಿ ಕೋಲಾರ ತಾಲೂಕಿನ ಕೆಂಬೋಡಿ ಗ್ರಾಮಕ್ಕೆ ರವಿ ಅವರ ಪೋಷಕರಿಂದ ನಾಮಫಲಕ ಅನಾವರಣಗೊಳಿಸಲಾಯಿತು. ನೂಕು ನುಗ್ಗಲಿನ ಜನ ಜೊತೆಯಲ್ಲಿ ಸಂಭ್ರಮಾಚರಣೆ. ರವಿ ಅವರ ತಂದೆ ತಾಯಿಯಿಂದ ಮಗನ ಭಾವಚಿತ್ರ ಅನಾವರಣ. ಇಂತಹದೊಂದು ಸನ್ನಿವೇಶ ಕಂಡು ಬಂದದ್ದು ಕೋಲಾರ ತಾಲೂಕಿನ ಕೆಂಬೋಡು ಗ್ರಾಮದಲ್ಲಿ.
ಕೇವಲ 1 ವರ್ಷ 3 ತಿಂಗಳು ಕೆಲಸ ಮಾಡಿ ಜನಮನ್ನಣೆ ಗಳಿಸಿದಂತ ಡಿಕೆ ರವಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. ಈ ಹಿನ್ನೆಲೆಯಲ್ಲಿ ಇಡೀ ಕೋಲಾರಕ್ಕೆ ಕೋಲಾರವೇ ಬೆಂಕಿ ಕೆಂಡವಾಗಿ ಪರಿಣಮಿಸಿ ಪ್ರತಿಭಟನೆ ಹಿಂಸಾಚಾರ ನಡೆದು ಹೋಗಿತ್ತು. ಆದರೆ ಇಂದು ಡಿಕೆ ರವಿ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಸಂಭ್ರಮಾಚರಣೆ ಕಂಡುಬಂದಿತ್ತು. ಅದರಲ್ಲೂ ಕೋಲಾರ ತಾಲೂಕಿನ ಕೆಂಬೋಡಿ ಗ್ರಾಮದಲ್ಲಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅವರ ಪುತ್ಥಳಿಯನ್ನ ಅನಾವರಣ ಮಾಡಲಾಯಿತು. ಇಷ್ಟೇ ಅಲ್ಲದೆ ಅದನ್ನ ಅನಾವರಣ ಮಾಡಲು ತುಮಕೂರಿನ ದೊಡ್ಡಕೊಪ್ಪಲು ಗ್ರಾಮದಿಂದ ತಂದೆ ಕರಿಯಪ್ಪ, ತಾಯಿ ಗೌರಮ್ಮ ಹಾಗೂ ಅಣ್ಣ ರಮೇಶ್ ಬಂದು ರವಿ ಅವರ ಪುತ್ಥಳಿಯನ್ನ ಅನಾವರಣ ಮಾಡಿ ಭಾವುಕರಾದರು. ಅಲ್ಲದೆ ಡಿಕೆ ರವಿ ಅವರನ್ನ ಕಳೆದುಕೊಂಡು ದುಃಖ ಪಡಲ ಅಥವಾ ಇಲ್ಲಿನ ಜನರ ರವಿ ಅವರ ಮೇಲೆ ನಂಬಿಕೆ ಇಟ್ಟು ಈ ಕಾರ್ಯಕ್ರಮವನ್ನ ಮಾಡಿದ್ದಾರೆ, ಅದಕ್ಕೆ ಸಂತೋಷ ಪಡಲ ಎಂದು ಭಾವುಕರಾದರು. ಅಲ್ಲದೆ ಮಗನ ಭಾವಚಿತ್ರಕ್ಕೆ ಹಾರವನ್ನ ಹಾಕಿ ತಾಯಿ ಮುತ್ತನ್ನ ನೀಡಿದ್ರು. ಕೋಲಾರದಲ್ಲಿ ಎಲ್ಲರ ಮನಸ್ಸಲ್ಲಿ ಮನದಲ್ಲಿ ಎಲ್ಲ ಅವನೇ ನನ್ನ ಮಗ. ಎಲ್ಲರ ಮನಸ್ಸಲ್ಲಿ ಮನದಲ್ಲಿ ಅವನೇ ನನ್ನ ಮಗ. ಕೋಲಾರ ಜಿಲ್ಲೆಯಲ್ಲಿ ಮಕ್ಕಳಲ್ಲಿ ಓದೋ ಮಕ್ಕಳಲ್ಲಿ ಚಿಕ್ಕವರಲ್ಲಿ ದೊಡ್ಡವರಲ್ಲಿ ಅಭಿಮಾನ್ಯ ಇಟ್ಕೊಂಡವರಲ್ಲ ನನ್ನ ಮಗನ ಬಗ್ಗೆ, ಅಷ್ಟೇ ಸಾಕು. ನನಗೆ ತುಂಬ ಸಂತೋಷ. ನಮಗೆ ಮಗನ್ ಕಳ್ಕೊಂಡಿವ್ನಿ ಅನ್ನೋದು ಒಂದು ದುಃಖ. ನನ್ನ ಮಗನ ಈ ಜನ ಎಲ್ಲ ಇದು ಆಚರಿಸ್ತಾರಲ್ಲ ಅನ್ನೋದು ಒಂದು ಸಂತೋಷ. 2 ಆಯ್ತಾ ಅದೇ ಕಣಪ್ಪ. ಹೇಳಿದ್ನಲ್ಲ, ಇವಾಗ ಇನ್ನೂ ಏನು ಹೇಳ್ತಾ ಇರೋದು, ಅದು ಒಂದ್ಸತಿ ಹೇಳಿದ್ದು ಅರ್ಥ ಆಗಲ್ವೇ? ಹೇಳಿದ್ನಲ್ಲ, ಸಂಕಟ ಅನ್ನೋದು ಒಂದು ಸಂಕಟ, ಈ ಹುಟ್ಟುದಬ್ಬ ಆಚರಿಸ್ತಾರಲ್ಲ ಒಂದು ಸಂತೋಷ. 2 ಸಂತೋಷ ಸಂಕಟ 2 ನಡೀತಾ ಇದೆ ಅಂತ ಹೇಳಿದ್ನಲ್ಲ, ಇನ್ನೇನು ಹೇಳಲಿ? ಜನರಿಗೆ ಏನು ಹೇಳಲ್ಲ, ನನ್ನ ಮಗನ ಪೂಜಿಸ್ತಾರೆ. ನನ್ನ ಮಗ ಅಷ್ಟು ಕಂಡೀಷನಾಗೆ ಇಲ್ಲಿ ಕಾರ್ಯಕರ್ತನೆಗಳನ್ನು ಮಾಡಿದ್ರು. ಅವ್ರ ಮನೆಗಳಲ್ಲಿ ನನ್ನ ಮಗನ ಪೂಜಿಸ್ತಾರೆ. ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡವ್ರೆ, ಅಷ್ಟಕ್ಕೆ ಸಂತೋಷ ಪಡುತ್ತೀನಿ ನಾನು. ಇನ್ನು ಡಿಕೆ ರವಿ ಕೋಲಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಕೆಂಬೋಡಿಗೆ ಕರೆದಿದ್ರು. ಅವರ ಒಂದು ಸಂಘವನ್ನ ಕಟ್ಟಬೇಕೆಂದು ಅಂದುಕೊಂಡಿದ್ದೆವು, ಆದರೆ ಅವರು ಜೀವಿತಾವಧಿಯಲ್ಲಿ ಬಂದಿರಲಿಲ್ಲ. ಆದರೆ ಇಂದು ಅವರದ್ದೇ ಒಂದು ಪುತ್ಥಳಿಯನ್ನ ಅನಾವರಣ ಮಾಡಿ ಡಿಕೆ ರವಿ ಕೆಂಬೋಡಿಯಲ್ಲಿ ಸದಾಕಾಲ ಇರುವಂತೆ ಮಾಡಿದ್ದೇವೆ. ಇಷ್ಟೇ ಅಲ್ಲದೆ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿ ಅವರ ನೆನಪಿಗಾಗಿ ಅನ್ನದಾಸೋಹ ರಕ್ತದಾನ ಶಿಬಿರವನ್ನ ಮಾಡಿ ಒಂದು ಸಾರ್ಥಕ ದಿನವನ್ನಾಗಿ ಮಾಡಿದ್ದೇವೆ ಎಂದರು. ಒಟ್ಟಾರೆಯಾಗಿ ಕಾಣದ ಕಡಲಿಗೆ ಹಂಬಲಿಸುತ್ತಿದೆ ಮನ ಎಂಬಂತೆ ಈಗಲೂ ಜಿಲ್ಲೆಯ ಜನ ರವಿಗಾಗಿ ತವಕಿಸುತ್ತಿದ್ದಾರೆ. ಅದರಿಂದಲೇ ಡಿಕೆ ರವಿ ಅವರ ಹುಟ್ಟುಹಬ್ಬ ಆಚರಣೆಗೆ ಇಡೀ ಕೋಲಾರಕ್ಕೆ ಕೋಲಾರವೇ ಸಾಕ್ಷಿಯಾಗಿತ್ತು. ಈಶ್ವರ್, ITV ನ್ಯೂಸ್, ಕೋಲಾರ. ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಅಂಗವಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗುವುದು ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ತಹಸೀಲ್ದಾರ್ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಆಯೋಜನೆ ಮಾಡಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ರೋಷನ್ ಬೇಗ್ ಅವರು ಉದ್ಘಾಟನೆ ಮಾಡಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಎಂ ರಾಜಣ್ಣ ವಹಿಸಲಿದ್ದಾರೆ. ಚಿಕ್ಕಬಳ್ಳಾಪುರ ಸಂಸದ ಎಂ ವೀರಪ್ಪ ಮೊಯ್ಲಿ, ವಿಧಾನಸಭಾ ಉಪಸಭಾಪತಿ ಎನ್ ಶಿವಶಂಕರ್ ರೆಡ್ಡಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ, ಕೋಲಾರ ಸಂಸದ ಡಾಕ್ಟರ್ ಕೆಎಚ್ ಮುನಿಯಪ್ಪ ಸೇರಿದಂತೆ ಎಲ್ಲಾ ತಾಲೂಕುಗಳ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರುಗಳು ಸೇರಿದಂತೆ ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದರು. ನಮ್ಮ ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆ 2015ರ ಉದ್ಘಾಟನಾ ಸಮಾರಂಭ ಇದೆ. ಈ ಸಮಾರಂಭದಲ್ಲಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ನಮ್ಮ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಈ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾರು ಈ ಒಂದು ರಕ್ತದಾನಕ್ಕೆ ಅರ್ಹರಿರ್ತಾರೆ, ಅದು ಪರೀಕ್ಷೆ ನಂತರ ಅವರು ರಕ್ತದಾನ. ಈ ಸಮಯದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್.ಕೆ. ಗುರುರಾಜ್, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿ.ವಿ. ಶ್ರೀರಾಮಯ್ಯ, ಸಿಡಿಪಿಒ ಲಕ್ಷ್ಮೀದೇವಮ್ಮ, ಆರೋಗ್ಯ ಇಲಾಖೆಯ ಸಮೀವುಲ್ಲಾ, ಆಹಾರ ಶಾಖೆಯ ಶಿರಸ್ತೇದಾರ್ ಪರಶಿವಮೂರ್ತಿ ಮುಂತಾದವರು ಹಾಜರಿದ್ದರು.
ಮಿಥುನ್ ಜೊತೆ ಮುನಿನಾರಾಯಣ್, ITV ನ್ಯೂಸ್, ಶಿಡ್ಲಘಟ್ಟ. ಇದಿಷ್ಟು ಹೊತ್ತಿನ ಸುದ್ದಿಗಳು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್ ವಂದನೆಗಳೊಂದಿಗೆ ನಾನು ಕವಿತಾ, ITV ಇದು ಸತ್ಯಕ್ಕೆ ಪ್ರತಿಬಿಂಬ. ಮುಳುಬಾಗಿಲಿನಲ್ಲಿ ಕಳ್ಳರ ಅಟ್ಟಹಾಸ, ಲಕ್ಷಾಂತರ ರುಗಳನ್ನು ದೋಚಿ ಕಳ್ಳರು ಪರಾರಿ, ಬೆಚ್ಚಿಬಿದ್ದ ಜನತೆ. ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಕನ್ನಡಪರ ಸಂಘಟನೆಗಳು ಆಗ್ರಹ, ಸಂಘಟನೆಗಳ ವಿರುದ್ಧ ಅವಹೇಳನಕಾರಿ ಹೇಳಿಕೆ, ಪ್ರತಿಭಟನೆಕಾರರಿಂದ ಮಾತಿನ ಚಕಮಕಿ. ಹುಟ್ಟುಹಬ್ಬದಂದು ಡಿಕೆ ರವಿ ಪುತ್ಥಳಿ ಅನಾವರಣ, ಡಿಕೆ ಪೋಷಕರಿಂದ ಕೋಲಾರದಲ್ಲಿ ಹುಟ್ಟುಹಬ್ಬ ಆಚರಣೆ, ಹುಟ್ಟುಹಬ್ಬ ಆಚರಣೆಗೆ ತಂಡೋಪತಂಡವಾಗಿ ಬಂದ ಜನತೆ.